ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಕಾಲೇಜ್ ಯೂಟ್ಯೂಬ್ ಚಾನೆಲ್ GFGC HD ಕೋಟೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಬೋರಮ್ಮ ಹೆಚ್ ಅಂಗಡಿ ಅಂತ GFGC HD ಕೋಟೆನಲ್ಲಿ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಸೊ ನಿಮ್ಗೆಲ್ಲ ಗೊತ್ತು, ನಾವೆಲ್ಲ ಇವತ್ತು ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಬಿಗಿಯಾದಂತಹ ಲಾಕ್ ಡೌನ್ ನಲ್ಲಿ ಇದೀವಿ. ಆದ್ರೆ ದೇರ್ ಇಸ್ ನೋ ಲಾಕ್ ಡೌನ್ ಫಾರ್ ಜಾಬ್ ಆಪರ್ಚುನಿಟೀಸ್. ಖಂಡಿತ ಇವತ್ತು ಎಷ್ಟೇ ನಾವು ನಾಲ್ಕು ಗೋಡೆಗಳ ಮಧ್ಯೆ ಇದ್ರೂ ಕೂಡ ನಾವು ಆದಷ್ಟು ಎಲ್ಲಾ ಚಟುವಟಿಕೆಗಳನ್ನ ಕೂಡ ಮುನ್ನಡೆಸ್ತಾ ಇದೀವಿ. ಅದೇ ರೀತಿ ನಿಮ್ಗೆ ಉದ್ಯೋಗ ಅವಕಾಶಗಳಲ್ಲೂ ಕೂಡ ಮುನ್ನಡೆ ಇದೆ ಖಂಡಿತವಾಗಿಯೂ. ಸೊ ನಾವು ಈ ಲಾಕ್ಡೌನ್ ಅವಧಿಯಲ್ಲಿ ಸುಮಾರು ದಿನಗಳಿಂದ ನಿಮ್ಗೆ ಅನೇಕ ನಾವು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ಸ್ ಏನಿದೀವಿ, ಸೊ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗುಂಪುಗಳಿಗೆ ಆಗಾಗ ಅನೇಕ ಉದ್ಯೋಗ ಅವಕಾಶಗಳ ಬಗ್ಗೆ, ಅವುಗಳ ರಿಜಿಸ್ಟ್ರೇಷನ್ ಬಗ್ಗೆ ಲಿಂಕ್ ಗಳನ್ನ ಕಳಿಸ್ತಾ ಇರ್ತೀವಿ, ಮಾಹಿತಿಗಳನ್ನ ಫಾರ್ವರ್ಡ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ನಿಮ್ಗೆಲ್ಲ ಅನ್ಸ್ಬಹುದು, ಸೊ ನಮಗೂ ಕೂಡ ಅದು ಗಮನಕ್ಕೆ ಬಂದಿದೆ. ಏನು ಅಂದ್ರೆ ಆ ಲಿಂಕ್ ಗಳ ಮೂಲಕ ಹೇಗೆ ನಾವು ಅಪ್ಲೈ ಮಾಡೋದು, ನಮ್ಗೆ ನಾವೇ ರಿಜಿಸ್ಟರ್ ಮಾಡ್ಕೊಳಕ್ ಸಾಧ್ಯನಾ? ಯಾಕೆ ಅಂದ್ರೆ ನೀವು ತುಂಬಾ ಏನಾದ್ರೂ ಕಂಪ್ಯೂಟರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂದ ತಕ್ಷಣ ಅದು ಸ್ಕಾಲರ್ಶಿಪ್ ಆಗಿರ್ಬೋದು, ಯಾವುದೇ ಉದ್ಯೋಗ ಅವಕಾಶದ್ದಾಗಿರ್ಬೋದು, ನೀವೇನ್ ಮಾಡ್ತೀರಿ, ಈಸಿಲಿ ಬ್ರೌಸಿಂಗ್ ಸೆಂಟರ್ಗೆ ಹೋಗ್ತೀರಾ, ಅಲ್ಲಿ ಅವ್ರ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡು ಅಕ್ನಾಲೇಜ್ಮೆಂಟ್ ತಗೊಂಡ್ ಬಂದ್ಬಿಡ್ತೀರಾ ಪ್ರಿಂಟ್ ಔಟ್ ತಗೊಂಡು. ಬಟ್ ಈಗ ಅವಕಾಶ ಇಲ್ಲ, ಯಾಕಂದ್ರೆ ಬ್ರೌಸಿಂಗ್ ಸೆಂಟರ್ಗಳೆಲ್ಲ ಕ್ಲೋಸ್ ಆಗಿದಾವೆ, ಲಾಕ್ಡೌನ್ ಇದೆ. ಸೊ ಈಗ ನಾವು ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಯೋಚನೆ ಏನಾದ್ರೂ ನಿಮ್ಮ ತಲೆಯಲ್ಲಿ ಬಂದಿದ್ರೆ ದಯವಿಟ್ಟು ಅದನ್ನ ತೆಗೆದು ಹಾಕಿ. ಸೊ ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ಆಪರೇಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಖಂಡಿತವಾಗಿಯೂ ಯು ಕ್ಯಾನ್ ಅಪ್ಲೈ ಫಾರ್ ಯುವರ್ ಸೆಲ್ಫ್, ಯು ಕ್ಯಾನ್ ರಿಜಿಸ್ಟರ್ ಆನ್ ಯುವರ್ ಓನ್. ಸೊ ನೀವು ಯಾವುದೇ ಉದ್ಯೋಗ ಅವಕಾಶಗಳಿಗೆ ಸ್ವಂತವಾಗಿ ನೀವೇ ಸುಲಭವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಸೊ ಅದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಸರಿ ಡೆಮೋ ಕೊಟ್ಟು ತೋರಿಸಿದ್ರೆ ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಎಸ್ ಐ ಕ್ಯಾನ್ ಡೂ, ಇಷ್ಟು ಈಸಿನ ಇದು ಅಂತ ಅನ್ಸತ್ತೆ ನಿಮ್ಗೆ ಖಂಡಿತವಾಗಿಯೂ. ಸೊ ಆ ತರ ವಿಷಯಗಳನ್ನ ನಾನು ಇವತ್ತು ಹೇಳ್ಕೊಡೋಳಿದೀನಿ. ಜೊತೆಗೆ ನಿಮ್ಗೆ ಎಲ್ಲಿಂದ ನಾನು ಈ ಒಂದು ಡೆಮೋನ ಶುರು ಮಾಡ್ತೀನಿ ಅಂತಂದ್ರೆ, ಸೊ ನಿಮ್ಗೆ ಎಲ್ಲೆಲ್ಲೋ ಬೇರೆ ಬೇರೆ ಉದ್ಯೋಗದ ಮಾಹಿತಿಯ ಲಿಂಕ್ ಅನ್ನ ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಅದೃಷ್ಟಕ್ಕೆ ಈ ಎಲ್ಲಾ ಮಾಹಿತಿಗಳನ್ನ ನಮ್ಮದೇ ಇಲಾಖೆ, ನಮ್ಮ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯ ಉದ್ಯೋಗ ಕೋಶದ ಪ್ಲೇಸ್ಮೆಂಟ್ ಸೆಲ್ ನ ಬ್ಲಾಗ್ ನ ಅಡಿಯಲ್ಲಿ ನಮ್ಮ ಸ್ಟೇಟ್ ಪ್ಲೇಸ್ಮೆಂಟ್ ಸೆಲ್ ಆಫೀಸರು ಒಂದು ಕಡೆ ಕ್ರೋಢೀಕರಿಸಿ ನಮ್ಗೆಲ್ಲ ಒದಗಿಸಿದ್ದಾರೆ. ಸೊ ವಿ ಆರ್ ಸೋ ಲಕ್ಕಿ. ನಾವು ಅಲ್ಲಿ ಎಂಟರ್ ಆಗ್ಬಿಟ್ರೆ ಸಾಕು. ಸೊ ಇತ್ತೀಚೆಗೆ ಯಾವ ಉದ್ಯೋಗ ಅವಕಾಶಗಳು ಇದಾವೆ, ಅವುಗಳ ಅರ್ಹತೆಗಳೇನು, ಅವುಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಹಿತಿ, ಅದರದ್ದು ಪೇ ಸ್ಕೇಲ್ ಎಷ್ಟು, ಎಲ್ಲಾ ಸವಿವರವಾದಂತ ಮಾಹಿತಿಯನ್ನ ಅಲ್ಲಿ ನೀಡಲಾಗಿದೆ. ಸೊ ಅದಕ್ಕೆ ಎಂಟರ್ ಆಗೋದ್ರ ಮೂಲಕ ನಾವು ಅಪ್ಲಿಕೇಶನ್ ಹೇಗೆ ಸುಲಭವಾಗಿ ಹಾಕ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆ, ಸೊ ನಾವು ಬ್ರೌಸ್ ಮೂಲಕ ಮೊದಲು ನಮ್ಮ ಇಲಾಖೆಯ ವೆಬ್ಸೈಟ್ಗೆ ಹೋಗೋಣ. ಓಕೆ, ಸೊ ನಮ್ಮ ಇಲಾಖೆಯ ವೆಬ್ಸೈಟ್ DCE.S. ಸೊ ನಾವು ಇಲ್ಲಿ ನಮ್ಮ ಇಲಾಖೆ ವೆಬ್ಸೈಟ್ ಮೂಲಕನೂ ಹೋಗ್ಬೋದು. ಇಲ್ಲೇನು ನನ್ನ ಕೆಳಗಡೆ ಇದೆ ನೋಡಿ, DCE.Karnataka.gov.in ಅಂತ ಹೋಗ್ಬೋದು, ಅಥವಾ ನೇರವಾಗಿ DCE ಪ್ಲೇಸ್ಮೆಂಟ್ ಸೆಲ್ blogs.com ಕೂಡ ಹೋಗ್ಬೋದು. ಸೊ ಅಲ್ಲಿಂದ ನೇರವಾಗಿ ಈಗ ನೇರವಾಗಿನೇ ಹೋಗೋಣ, DCE ಪ್ಲೇಸ್ಮೆಂಟ್ ಸೆಲ್ .blogspot.com. ಸೊ ಇಲ್ಲಿ ನಾವು ಎಂಟರ್ ಹೊಡೆದ್ರೆ ನೇರವಾಗಿನೇ ನಾವು ಈ ಬ್ಲಾಗಿಗೆ ಹೋಗ್ತೀವಿ ನೋಡಿ. ಸೊ ಈ ಬ್ಲಾಗ್ ಅನ್ನೋದೇನಿದೆಯಲ್ಲ, ಸೊ ಉದ್ಯೋಗ ಅವಕಾಶಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅದ್ಭುತ ಪ್ರಪಂಚವನ್ನ ನೀಡತಕ್ಕಂತಹ ಬ್ಲಾಗ್ ಇದು. ಸೊ ಈ ಮುಖ್ಯ ಪುಟದಲ್ಲಿ ಏನು ಮಧ್ಯದಲ್ಲಿ ಮೇನ್ ಪೇಜ್ ಬರುತ್ತೆ ನೋಡಿ, ಅಲ್ಲಿ ಈಗ ಪ್ರಸ್ತುತ 5 ಉದ್ಯೋಗ ಅವಕಾಶಗಳ ಬಗ್ಗೆ ಅತಿ ಪ್ರಮುಖವಾದಂತಹ, ಕೇವಲ ಡಿಗ್ರಿ ಮೇಲೆ ಅವಕಾಶ ಇರತಕ್ಕಂತಹ 5 ಪ್ರಮುಖ ಹುದ್ದೆಗಳನ್ನ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬಹುದು, ಯಾವ ರೀತಿ ಆ ಪರೀಕ್ಷೆಗಳಿಗೆ ತಯಾರಿ ಮಾಡಬಹುದು, ಲಾಸ್ಟ್ ಡೇಟ್ ಏನು, ಅದ್ರದ್ದು ಅರ್ಹತೆಗಳೇನು, ಎಲ್ಲ ಮಾಹಿತಿಗಳನ್ನ ಕೊಡಲಾಗಿದೆ. ಸೊ 5ರದ್ದು ಕೂಡ ನಾನು ಇವತ್ತು ಡೆಮೋ ತೋರಿಸ್ತೀನಿ. ಇನ್ ಸೈಡಿಗೆ ಬಂದ್ಬಿಟ್ಟು ಈ ಕಡೆಗೆ ಬಲಭಾಗದಲ್ಲಿ ನೀವು ನೋಡ್ಬೋದು ಫ್ರೀ ಆನ್ಲೈನ್ ಟೆಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬೇರೆ ಬೇರೆ ಆನ್ಲೈನ್ ಟೆಸ್ಟ್ಗಳದ್ದು ಇಲ್ಲಿ ಲಿಂಕ್ ಗಳಿದಾವೆ. ಸೊ ಈ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಬೇರೆ ಬೇರೆ ಕಾಲೇಜದು ಏನು ಎಲ್ಲಾ ಡಿಗ್ರಿ ಕಾಲೇಜ್ಗಳದ್ದು ಆಕ್ಟಿವಿಟೀಸ್, ವರ್ಷ ಪೂರ್ತಿ ಆಕ್ಟಿವಿಟೀಸ್, ಅವ್ರ ಕೈಗೊಂಡಂತಹ ಮಾಕ್ ಟೆಸ್ಟ್ ಆಗಿರ್ಬೋದು, ಅವೆಲ್ಲವೂ ಕೂಡ ಇದಾವೆ. ಬಟ್ ನಾನು ಈ ವಿಡಿಯೋದಲ್ಲಿ ಸೊ ನಿಮ್ಗೆ ಏನು ರೀಸೆಂಟ್ ಆಗಿ ಕರೆದಂತಹ ಉದ್ಯೋಗ ಅವಕಾಶಗಳಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೇನೆ. ಸೊ ಮೊದಲನೇದಾಗಿ TCS ಕಂಪನಿ. ಸೊ ಗೊತ್ತು ನಿಮ್ಗೆಲ್ಲ, TCS ಕಂಪನಿ ಪ್ರತಿಷ್ಠಿತ IT ಕಂಪನಿ. ಸೊ ಇದು ಮುಖ್ಯವಾಗಿ ಟೆಕ್ನಿಕಲ್ ಹುದ್ದೆಗಳನ್ನ TCS
ಹುದ್ದೆಗಳನ್ನ ಕಾಲ್ ಮಾಡಿದೆ. ಯಾರ್ಯಾರಿಗೆ ಅಂದ್ರೆ 19 ಬ್ಯಾಚ್, 20 ಬ್ಯಾಚ್ ಮತ್ತು 21 ಬ್ಯಾಚ್. ಸೊ 3 ವರ್ಷದ BSc, BCA ಮತ್ತು BCS. BSc ಮತ್ತು BCA ಗೊತ್ತು ನಿಮ್ಗೆ, ಬಟ್ BCS ಅನ್ನೋದೇನೋ ಶಬ್ದವನ್ನ ಕೇಳಿರ್ಲಿಕ್ಕಿಲ್ಲ, ಸ್ವಲ್ಪ ರೇರು. BCS ಅಂದ್ರೆ ಏನು ಇಲ್ಲ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಈ 3 ಪದವಿಯ 3 ಬ್ಯಾಚಿನ ಅಭ್ಯರ್ಥಿಗಳು ಇದನ್ನ ಅಪ್ಲೈ ಮಾಡೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಕೆಳಗಡೆ ಒಂದು ಲಿಂಕ್ ನ ಒದಗಿಸಲಾಗಿದೆ. ನೀವು ಹಾಗೆ ಸಾರಿ, ತುಂಬಾ ಕೆಳಗೆ ಬಂದೆ ನಾನು. ಎಸ್, ಇಲ್ಲಿ ಸ್ವಲ್ಪ ಕೆಳಗೆ ಬರ್ತಾ ನಾವು ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಬಂದಾಗೆ, ಸೊ ಇದಕ್ಕೆ ಈ ಒಂದು ಹುದ್ದೆಗೆ ರಿಜಿಸ್ಟ್ರೇಷನ್ ಲಾಸ್ಟ್ ಕೊನೆ ದಿನಾಂಕ ಯಾವತ್ತಿದೆ ಅಂದ್ರೆ ಇದೇ ತಿಂಗಳು 23 ಮೇ 23, 2021 ಇದೆ. ಸೊ ಟೆಸ್ಟ್ ಇದೆ. ಸೊ ಈ ಹುದ್ದೆಗೆ ಒಂದು ಟೆಸ್ಟ್ ಇರುತ್ತೆ. ಅದು ಜೂನ್ 6ನೇ ತಾರೀಕು ಆಲ್ರೆಡಿ ನಿಗದಿಯಾಗಿದೆ. ಒಂದ್ ವೇಳೆ ಲಾಕ್ಡೌನ್ ಇಂದ ಮುಂದೆ ಹೋದ್ರೂ ಹೋಗ್ಬೋದು, ಬಟ್ ನೀವು ತಲೆಯಲ್ಲಿ ಏನ್ ಫಿಕ್ಸ್ ಇಟ್ಕೊಳ್ಳಿ ಸದ್ಯದಲ್ಲಿ ಅಂದ್ರೆ ಜೂನ್ 6 ಇದಕ್ಕೆ ದಿನಾಂಕ ಅಂತ ಹೇಳಿ. ಸೊ ಇಲ್ಲಿ ಒಂದು ಗೂಗಲ್ ಫಾರ್ಮ್ ಬಗ್ಗೆ ಒಂದು ಮಾಹಿತಿ ಇದೆ. ಸೊ ಗೂಗಲ್ ಫಾರ್ಮ್ ಬಗ್ಗೆ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಸೊ ಇಲ್ಲಿ ಹಾಗೆ ಕೆಳಗೆ ಬಂದ್ರೆ ಏನಿದೆ ಅಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ. TCS ಸ್ಮಾರ್ಟ್ ಹೈರಿಂಗ್ ಅಂದ್ರೆ ಐಟಿ ಸೆಕ್ಟರ್ ಸಂಬಂಧಪಟ್ಟಂತ ರಿಜಿಸ್ಟ್ರೇಷನ್ಗೆ ಒಂದು ಲಿಂಕ್ ಇದೆ. ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಅಗೇನ್ ಇಲ್ಲೊಂದು ಲಿಂಕ್ ಬರುತ್ತೆ ನಿಮ್ಗೆ, tcs.com careers smart hiring IT drive ಅಂತ ಹೇಳಿ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಪೇಜ್ ಓಪನ್ ಆಗುತ್ತೆ ನೋಡಿ. ಸ್ಮಾರ್ಟ್ ಹೈರಿಂಗ್ ಡ್ರೈವ್ ಓಪನ್ ಫಾರ್ ದ talented 19 to 21 batch of BSc, BCA and BCS students. ಓಕೆ, ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಕೊನೆಯ ದಿನಾಂಕ 23, ಟೆಸ್ಟ್ ಡೇಟು ಜೂನ್ 6, ಮತ್ತೆ ಇಂಟರ್ವ್ಯೂ ಕೂಡ ಇರುತ್ತೆ. ಇದಕ್ಕೆ 2 ಹಂತದಲ್ಲಿ, ಒಂದು ಟೆಸ್ಟ್, ಇನ್ನೊಂದು ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಡೇಟ್ ನ ಟೆಸ್ಟ್ ನಂತರ ಅನೌನ್ಸ್ ಮಾಡಲಾಗತ್ತೆ. ಸೊ ರಿಜಿಸ್ಟ್ರೇಷನ್ ಆರ್ ಓಪನ್ ನೌ. ಸೊ ಹಾಗಾಗಿ ಆ ರಿಜಿಸ್ಟ್ರೇಷನ್ ನೌ ಓಪನ್ ಅನ್ನೋದೇನಿದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ನೇರವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರೋ IT ಫಾರ್ಮ್ಗೆ ಹೋಗ್ಬೋದು. ಇಲ್ಲಿ ಮತ್ತೆ 2 ಚಾಯ್ಸ್ ಇದಾವೆ. ಈ ಹುದ್ದೆ ನಾನು ಈಗ ತಿಳಿಸಿದಂತ ಹುದ್ದೆ ಏನು ಅಂದ್ರೆ BSc ಮತ್ತು BCA, BCS. ಸೊ ಈ ಡಿಗ್ರಿ ವಿದ್ಯಾರ್ಥಿಗಳಿಗೆ IT ಜಾಬ್ಗೆ ಇರೋದಿದು. ಸೊ IT ಸೆಕ್ಟರ್ದು IT ಸೆಕ್ಷನ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಸೊ ಚೂಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯ್ತು. ಇದರಲ್ಲಿ ನಿಮ್ಮ ಮಾಹಿತಿಗಳನ್ನೆಲ್ಲ ತುಂಬಬೇಕು. ಸೊ ಇಲ್ಲಿ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್, ಸರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಇಮೇಲ್ ID. ಸೊ ನೋಡಿ, ಇಮೇಲ್ ID-ನ ನೀವು ಯಾವಾಗ್ಲೂ ವಿದ್ಯಾರ್ಥಿಗಳು ಈಗೆಲ್ಲ ಆನ್ಲೈನ್ ನಲ್ಲಿ ಎಲ್ಲ ನಮ್ಮ ಅಕಾಡೆಮಿಕ್ ಕೆಲಸಗಳು ನಡೀತಾ ಇರೋದ್ರಿಂದ ಇಮೇಲ್ ID ಬಹಳ ಪ್ರಮುಖವಾದದ್ದು. ಅಪ್ಡೇಟ್ ಇಟ್ಕೊಂಡಿರಿ. ಸೊ ಪದೇ ಮೇಲ್ ID-ಯನ್ನ, ಫೋನ್ ನಂಬರ್ನ ಚೇಂಜ್ ಮಾಡದೆ ಎರಡನ್ನು ಅಪ್ಡೇಟೆಡ್ ಇಟ್ಕೊಂಡ್ರೆ ಏನೇ ಕೆಲಸಗಳಿಗೆ, ಆನ್ಲೈನ್ ಕಾರ್ಯಗಳಿಗೆ ತುಂಬಾ ಸಹಾಯ ಆಗುತ್ತೆ. ಸೊ ನಿಮ್ಮ ಇಮೇಲ್ ID-ನ ಎಂಟ್ರಿ ಮಾಡ್ತೀರಾ, ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ನೇಮ್, ಕಾಲೇಜ್ನ ಹೆಸರು ನೀವು ಓದಿದ್ದು. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅಲ್ಲಿ ಡ್ರಾಪ್ ಡೌನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಸ್ ಬೇರೆ ತರನಾದಂತಹ ಏನಿದೆ ಇಲ್ಲಿ ಕ್ವಾಲಿಫಿಕೇಶನ್ಗಳಿದಾವೆ. ಯಾಕಂದ್ರೆ ಇದು ಇಡೀ ಜಗತ್ತಿನಾದ್ಯಂತ ಇರತಕ್ಕಂತಹ ಎಲ್ಲ ಪದವಿಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೆ. ಓಕೆ, ಸೊ ನೋಡಿ, ಬೇರೆ ತೆರನಾದಂತಹ ಬ್ಯಾಚುಲರ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಎಲ್ಲಾ ತರನಾದಂತಹ ಡಿಗ್ರಿಗಳನ್ನ, ಬ್ಯಾಚುಲರ್ ಆಫ್ ಕಾಮರ್ಸ್, ಇಂಜಿನಿಯರಿಂಗ್, ಫೈನ್ ಆರ್ಟ್ಸ್, ಫಾರಿನ್ ಟ್ರೇಡ್, ಸೊ ಎಲ್ಲಾ ತರನಾದಂತ ಪದವಿಗಳನ್ನ ಈ ಡ್ರಾಪ್ ಡೌನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯಾವ ಡಿಗ್ರಿನ ಪಡ್ಕೊಂಡಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಸೊ ಪಾಸ್ ಆದಂತಹ ವರ್ಷ ಯಾವುದು, ಫೈನಲ್ ಇಯರ್. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ಫೈನಲ್ ಇಯರ್. ಸೊ 3 ವರ್ಷದ ಡಿಗ್ರಿಯಲ್ಲಿ ಫೈನಲ್ ಇಯರ್ ಪಾಸ್ ಆದಂತಹ ವರ್ಷವನ್ನಲ್ಲಿ ಬರೀಬೇಕು. ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ. ಸೊ 2021ನೇ ಸಾಲಿನ ಅಭ್ಯರ್ಥಿಗಳು ಇನ್ನು ಫೈನಲ್ ಪಾಸ್ ಆಗಿಲ್ಲ, ಅವ್ರು ಏನ್ ಬರೀಬೇಕು, ಏನನ್ನ ಫಿಲ್ ಮಾಡ್ಬೇಕು, ಏನ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೀವು 4th ಸೆಮ್ ಯಾವಾಗ ಮುಗಿಸಿದೀರಾ ಆ ವರ್ಷವನ್ನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೀವು ಫೈನಲ್ ಇಯರ್ ಇನ್ನೂ ಓದ್ತಿದ್ದೀರಾ, ಇನ್ನೂ ಪಾಸ್ ಔಟ್ ಆಗಿಲ್ಲ,
ಬಟ್ ತೊಂದರೆ ಇಲ್ಲ, ನಿಮ್ಗೂ ಕೂಡ ಅವಕಾಶ ಇದೆ. ಸೊ ಹೀಗಾಗಿ ನೀವು 4th ಸೆಮ್ ನ ಯಾವ ವರ್ಷದಲ್ಲಿ ಮುಗಿಸಿದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಓಕೆ, ನೆಕ್ಸ್ಟ್ ನಿಯರೆಸ್ಟ್ ಟೆಸ್ಟ್ ಲೊಕೇಶನ್. ಯಾಕಂದ್ರೆ ಇದಕ್ಕೊಂದು ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟ್ ನ ನೀವು ಒಂದು ಸೆಂಟರ್ ನಲ್ಲಿ ಬಂದು ಬರಿಬೇಕಾಗತ್ತೆ. ಅದನ್ನ ನೀವು ಯಾವ ಸೆಂಟರ್ ನಲ್ಲಿ ಬರೀತೀರಾ ಅನ್ನೋದನ್ನ ಇಲ್ಲಿ ಚೂಸ್ ಮಾಡ್ಬೇಕು. ಅಗೇನ್ ಇಲ್ಲಿ ದೇಶಾದ್ಯಂತ ಇರತಕ್ಕಂತ ಟೆಸ್ಟ್ ಸೆಂಟರ್ಗಳದ್ದು ಡ್ರಾಪ್ ಡೌನ್ ಇದೆ. ಸೊ ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳೇನಿದಾವೆ, ಜಿಲ್ಲಾ ಕೇಂದ್ರಗಳೇನಿದಾವೆ, ಮೈಸೂರು ಆಗಿರ್ಬೋದು, ಬೆಳಗಾಂ, ಬಾಗಲಕೋಟ್, ಬಿಜಾಪುರ್, ಬಳ್ಳಾರಿ, ಈ ಎಲ್ಲಾ ಜಿಲ್ಲೆಗಳು ಕೂಡ ಟೆಸ್ಟ್ ಸೆಂಟರ್ಗಳೇ. ಸೊ ನೀವು ಆಲ್ಫಾಬೆಟ್ಗೆ ಡ್ರಾಪ್ ಡೌನ್ ನಲ್ಲಿ ಸರ್ಚ್ ಮಾಡಿಕೊಂಡು, ಈ ಉದಾಹರಣೆ ನೋಡಿ, ಇಲ್ಲಿ ಬಿ ಬಂದ್ರೆ ಬಾಗಲಕೋಟ್, ಬ್ಯಾಂಗ್ಳೂರ್, ಬಳ್ಳಾರಿ, ಬೆಳಗಂ ಇದೆ. ಸೊ ಎಮ್ಮಿಗೆ ಬಂದ್ರೆ ಖಂಡಿತ ಅಲ್ಲಿ ಮೈಸೂರು ಸಿಗತ್ತೆ ನಿಮ್ಗೆ. ಡಿ ಡೆಲ್ಲಿ, ದಾವಣಗೆರೆ ನೋಡಿ, ನಮ್ಮದೇ ರಾಜ್ಯದ ದಾವಣಗೆರೆ, ಧಾರವಾಡ. ಸೊ ಈ ರೀತಿ ನಿಮ್ಗೆ ನಿಮ್ಮ ಜಿಲ್ಲೆ ಯಾವುದು, ಗದಗ್. ಸೊ ಈ ರೀತಿ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳು ಕೂಡ ಈ ಲಿಸ್ಟ್ ನಲ್ಲಿ ಇದಾವೆ. ಸೊ ಹೀಗಾಗಿ ನಿಮಗೆ ನಿಯರೆಸ್ಟ್ ಜಿಲ್ಲೆ ಯಾವುದು ಆ ಒಂದು ಸೆಂಟರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ನ ಎಂಟರ್ ಮಾಡಬೇಕು. ಮತ್ತೆ ದೆನ್ ರೀ ಎಂಟರ್ ದ ಪಾಸ್ವರ್ಡ್. ಇನ್ನೊಂದ್ಸರಿ ಕನ್ಫರ್ಮೇಶನ್ಗೋಸ್ಕರ ಸರಿಯಾಗಿದೆಯೋ ಇಲ್ಲ ಅನ್ನೋದಕ್ಕೋಸ್ಕರ ರೀ ಎಂಟರ್ ದ ಪಾಸ್ವರ್ಡ್ ಅಂಡ್ ಸೆಲೆಕ್ಟ್ ಎನಿ ಕ್ವಶನ್. ಇಲ್ಲಿ ಸೆಕ್ಯೂರಿಟಿ ರೀಸನ್ ಇಂದ ಒಂದು ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಯಾವ್ದಾದ್ರು, ಉದಾಹರಣೆಗೆ ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಆನ್ಸರ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ಕಾಲಮ್ ನಲ್ಲಿ ಆ ಪ್ರಶ್ನೆಗೆ ನೀವೇನ್ ಸೆಲೆಕ್ಟ್ ಮಾಡಿರ್ತೀರಾ ಅದೇ ಪ್ರಶ್ನೆಗೆ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಅಲ್ಲಿ ಇಲ್ಲೊಂದು ಕ್ಯಾರೆಕ್ಟರ್ ತೋರಿಸುತ್ತೆ. ಆ ಕ್ಯಾರೆಕ್ಟರ್ ಏನೇನು ಅನ್ನೋದನ್ನ ಈ ಕೆಳಗಿನ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಇದ್ರಲ್ಲಿ ಏನೋ ಮಿಸ್ಟೇಕ್ ಆಗಬಾರ್ದು. ಮಿಸ್ಟೇಕ್ ಆಗಿದ್ರೆ ಸಬ್ಮಿಟ್ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಇಲ್ಲಿ ಏನಿದಾವ ಅದನ್ನೇ ಬರೆದಾಗ ನಿಮ್ಗೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗತ್ತೆ. ಸೊ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ನಂಬರ್ ಬರುತ್ತೆ, ಒಂದು ಎಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ. ಆ ನಂಬರ್ ತೆಗೆದುಕೊಂಡು ನಾನು ನಿಮ್ಗೆ ಹೇಳಿದ್ದೆ ಗೂಗಲ್ ಫಾರ್ಮ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಮತ್ತೆ ನಮ್ಮ ಬ್ಲಾಗ್ ನ ಮುಖಪುಟಕ್ಕೆ ಬರ್ತೀರಾ. ಸೊ ನಾವು ಈ ಲಿಂಕ್ ಮೂಲಕ ಹೋಗಿ ಮಾಹಿತಿಯನ್ನ ತುಂಬಿ, ಸೊ ಲಿಂಕ್ ಇದು ನಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ ಬಂದ್ವಿ. ಸೊ ಆ ರಿಜಿಸ್ಟ್ರೇಷನ್ ಆದ್ಮೇಲೆ ಏನು ಒಂದು ಎಕ್ನಾಲೇಜ್ಮೆಂಟ್ ಬರುತ್ತಲ್ಲ, ಆ ಎಕ್ನಾಲೇಜ್ಮೆಂಟ್ ನ ಇಲ್ಲಿ ಫಿಲ್ಅಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಮೇಲಿನ ಭಾಗದಿಂದ ಎಲ್ಲಾ ಕಾಲಮ್ಗಳಲ್ಲಿ ನಿಮ್ಮ ಮಾಹಿತಿಯನ್ನ, ಸೊ ನಿಮ್ಮ ಹೆಸರು, ನಿಮ್ಮ ಕಾಲೇಜ್ ಹೆಸರು, ಪಾಸಿಂಗ್ ಇಯರು, ಪಾಸಿಂಗ್ ಡಿಗ್ರಿ, ಕಾಂಟ್ಯಾಕ್ಟ್ ನಂಬರು, ಮೇಲ್ ಐಡಿ, ಮತ್ತೆ ಅತಿ ಮುಖ್ಯವಾಗಿ ಈ ಯಾವ ಹುದ್ದೆಗೆ ನೀವೇನ್ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಆ ಹುದ್ದೆಯ ಅಕ್ನಾಲೇಜ್ಮೆಂಟ್ ನಂಬರ್ನ ಬರೆದು ಸಬ್ಮಿಟ್ ಕೊಡ್ಬೇಕು. ಸೊ ಈ ಸಬ್ಮಿಟ್ ಏನಿದೆಯಲ್ಲ ಇದು ಗೂಗಲ್ ಫಾರ್ಮ್ಗೋಸ್ಕರ. ಈ ಗೂಗಲ್ ಫಾರ್ಮ್ ಮಾಹಿತಿಯನ್ನ ಯಾರು ತೆಗೆದುಕೊಳ್ತಿದ್ದಾರೆ ಅಂದ್ರೆ ನಮ್ಮ ಸ್ಟೇಟ್ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಅವರು ತೆಗೆದುಕೊಳ್ತಿದ್ದಾರೆ. ಇದು ಮುಖ್ಯವಾಗಿ ಇದನ್ನ ತೆಗೆದುಕೊಳ್ಳುವ ಉದ್ದೇಶ ಏನು ಅಂದ್ರೆ ನಮ್ಗೆ ಯಾವ್ಯಾವ ಸ್ಟೂಡೆಂಟ್ಸು ಯಾವ್ಯಾವ ಜಾಬ್ಗಳಿಗೆ ಅಪ್ಲೈ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ತುಂಬಾ ಕಡಿಮೆ ಸಿಗ್ತಾ ಇತ್ತು. ಸೊ 4 ಜನ ಅಪ್ಲೈ ಮಾಡಿದ್ರೆ ಒಬ್ಬರ ಜೊತೆಗೆ ಕಮ್ಯುನಿಕೇಟ್ ಆಗಿ ಸೊ ಮಾಹಿತಿ ಸಿಗ್ತಿತ್ತು, ಬಹಳಷ್ಟು ಮಾಹಿತಿ ಮಿಸ್ ಆಗಿ ಹೋಗ್ತಿತ್ತು. ಹೀಗಾಗಿ ನಾವು ಕೂಡ ಸ್ಟೇಟ್ ಆಫೀಸಿಗೆ ಆ ಮಾಹಿತಿಯನ್ನು ಮುಟ್ಟಿಸೋಲಿ ವಿಫಲರಾಗ್ತಿದ್ವಿ. ಸೊ ಇದು ಮಾಹಿತಿಯ ಒಂದು ಏನು ಕೊರತೆ ಬೇಡ ಅನ್ನುವ ಕಾರಣಕ್ಕೋಸ್ಕರ ಸೊ ನಮ್ಮ ಸ್ಟೇಟ್ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಅವರು ಈ ಒಂದು ಹೊಸ ಒಂದು ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಸೊ ಈ ಗೂಗಲ್ ಫಾರ್ಮ್ ಮೂಲಕ ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ಹುದ್ದೆಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ, ಯಾವ್ಯಾವ ಹುದ್ದೆಗಳಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಈ ಗೂಗಲ್ ಫಾರ್ಮ್ ನ ರೆಡಿ ಮಾಡಿದ್ದಾರೆ. ಇದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಸೊ ನಾವು ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಗೈಡ್ ಮಾಡೋದಕ್ಕೆ. ಸೊ ಯಾಕಂದ್ರೆ ಈ ಪರೀಕ್ಷೆಗಳಿದಾವೆ, ಈ ಎಲ್ಲ ಹುದ್ದೆಗಳಿಗೆ ಇಂಟರ್ವ್ಯೂಗಳಿದಾವೆ. ಸೊ ಇಂಟರ್ವ್ಯೂ ಸ್ಕಿಲ್ ಗಳನ್ನ ಹೇಳ್ಕೊಡೋದಕ್ಕೆ, ಇಂಟರ್ವ್ಯೂ ನಲ್ಲಿ ಯಾವ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಕಮ್ಯುನಿಕೇಶನ್ ಸ್ಕಿಲ್ ಗಳನ್ನ ಯಾವ ರೀತಿ ಅಲ್ಲಿ ಬಳಸ್ಬೇಕಾಗತ್ತೆ, ಎಕ್ಸಾಮ್ಗೆ ಸಿಲೆಬಸ್ ಏನಿರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಆ ತರಹದ ಮಾಹಿತಿಗಳನ್ನ ನೀಡೋದಕ್ಕೆ ಯಾವ ಹುದ್ದೆಗಳಿಗೆ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೋ ಆ ಹುದ್ದೆಗಳಿಗೆ ಇರ್ತಕ್ಕಂತಹ ಏನು ಪರೀಕ್ಷಾ ಮಾದರಿ, ಸಂದರ್ಶನ ಮಾದರಿಗಳನ್ನ ಗೈಡ್ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಪ್ಲೇಸ್ಮೆಂಟ್ಸ್ ಅಲ್ಲಿಂದ ಈ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ದಯವಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಈ ಗೂಗಲ್ ಫಾರ್ಮ್ ನ ಫಿಲ್ಅಪ್ ಮಾಡಿ. ಓಕೆ, ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಜಾಬ್. ಸೊ ಇದು TCS
ಕಂಪನಿ ಇದೆ ಹೈರ್ ಮಾಡ್ತಾ ಇರೋದು BPS ಹೈರಿಂಗ್ ಡ್ರೈವ್, BPS ಜಾಬ್ಗಳು ಅಂತ ಕರಿತೀವಿ. BPS ಅಂದ್ರೆ ಬಿಸ್ನೆಸ್ ಪ್ರೊಸೀಜರ್ ಸಿಸ್ಟಮ್ ಅಂತ ಸರ್ವಿಸಸ್ ಅಂತ ಹೇಳಿ. ನಾನು ಆಗ್ಲೇ ಮೇಲಿನ ಹುದ್ದೆಯನ್ನು ಅಪ್ಲೈ ಮಾಡುವಾಗ ಎರಡಿದ್ವು, ಒಂದು IT, ಇನ್ನೊಂದು BPS ಅಂತ ಎರಡು ಆಪ್ಷನ್ಗಳಿದ್ವು. ಅದರಲ್ಲಿ IT ಅನ್ನೋ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಬಟ್ ಈ ಹುದ್ದೆ ಏನಿದೆಯಲ್ಲ, ಇದು BPS ಹುದ್ದೆ. ಇದು ಎಲ್ಲಾ ತೆರನಾದಂತಹ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ. ಮೇಲಿಂದ ಏನು ಇತ್ತು ನಾನು ಆಲ್ರೆಡಿ ತೋರಿಸಿರೋದು ಓನ್ಲಿ ಫಾರ್ BSc, BCA ಮತ್ತು BCS ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಬಟ್ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಈಸ್ ಫಾರ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಗ್ರಾಜುಯೇಟ್ಸ್ ಫ್ರಮ್ 2019-2021. ಸೊ ಇದು ಆರ್ಟ್ಸ್ ವರ್ಗೂ ಕೂಡ ಅವಕಾಶ ಇದೆ ಇಲ್ಲಿ. ಸೊ ನಾವು ಹೆಚ್ಚಾಗಿ ಈ ವಿಪ್ರೋ ಕಂಪ್ನಿ, ಇನ್ಫೋಸಿಸ್ ಕಂಪ್ನಿ ಅಂದ ತಕ್ಷಣ ಅದೆಲ್ಲ ಸೈನ್ಸ್ನವ್ರಿಗೆ, ಇಂಜಿನಿಯರಿಂಗ್ನವ್ರಿಗೆ ಅನ್ಕೊಂಡ್ಬಿಡ್ತೀವಿ. ಖಂಡಿತ ಅಲ್ಲ. ಇಲ್ಲಿ ಈ BPS ಹುದ್ದೆಗಳಿಗೆ ಆರ್ಟ್ಸ್ ಡಿಗ್ರಿ ಹೋಲ್ಡರ್ಸು ಕೂಡ ಅಪ್ಲೈ ಮಾಡಬಹುದು. ಹಾಗೆ this opportunity is there for 3 batches, 19 batch, 20 batch and 21 batch. Okay, so ಈ 3 ಬ್ಯಾಚ್ ನ 3 ಡಿಗ್ರಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಡಿಗ್ರಿ ಹೋಲ್ಡರ್ಸು ಇದಕ್ಕೆ ಅಪ್ಲೈ ಮಾಡಬಹುದು. ಅಗೇನ್ ಇದಕ್ಕೆ ಒಂದು ಟೆಸ್ಟ್ ಇರುತ್ತೆ, ಮತ್ತೆ ಒಂದು ಇಂಟರ್ವ್ಯೂ ಇರುತ್ತೆ. ಸೊ ಇದ್ರದ್ದು ಕೂಡ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟು 23 ಮೇ. ಟೆಸ್ಟ್ ಡೇಟ್ ಕೂಡ ಸೇಮ್ 6th ಮೇ ಆಸ್ ಪರ್ ನೌ. ಇಂಟರ್ವ್ಯೂ ಡೇಟ್ ನ ಮುಂದೆ ತಿಳಿಸಲಾಗತ್ತೆ. ಸೊ ಅಗೇನ್ ಕೆಳಗಡೆ ಇಲ್ಲಿ ಲಿಂಕ್ ಬರುತ್ತೆ ನಿಮ್ಗೆ, ಮೇಲೆ ಗೂಗಲ್ ಫಾರ್ಮ್, ನೀವು ಆಮೇಲೆ ಮಾಹಿತಿಯನ್ನ ಇದರಲ್ಲಿ ತುಂಬಬೇಕು. ಅಥವಾ ಮೊದಲೇ ನೀವು ಈ ಜಾಬ್ಗೆ ಅಪ್ಲೈ ಮಾಡೋರು ಇದೀರಿ ಅಂತ ನಿರ್ಧಾರ ಆದ್ರೆ ಈ ಮಾಹಿತಿಯನ್ನು ತುಂಬಿಕೊಂಡು ನೆಕ್ಸ್ಟ್ ನೀವೇನ್ ಮಾಡ್ಬೋದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಅಗೇನ್ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ನಮ್ಗೆ ಮೇನ್ ರಿಜಿಸ್ಟ್ರೇಷನ್ ಪೇಜ್ಗೆ ಹೋದ್ವಿ. ಇಲ್ಲಿ ಕೂಡ ಸೇಮ್ ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್, ದಿಸ್ ಇಸ್ ದ ಡೇಟ್ ಫಾರ್ ಟೆಸ್ಟ್ ಅಂಡ್ ಇಂಟರ್ವ್ಯೂ ಡೇಟ್ ವಿಲ್ ಬಿ ಅನೌನ್ಸ್ಡ್ ಇನ್ ಫ್ಯೂಚರ್. ಓಕೆ, ಸೊ ರಿಜಿಸ್ಟ್ರೇಷನ್ ನೌ ಓಪನ್, ಕ್ಲಿಕ್ ಆನ್ ದಟ್ ಬಟನ್. ಸೊ ಇದು ನೆಕ್ಸ್ಟ್ ಸ್ಟೆಪ್ ಆಪ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಮತ್ತೆ 2 ಭಾಗಗಳು ನಾನು ಹೇಳಿದ್ದೆ. ಸೊ ಈಗ ನಾವು BPS ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಬಿಸ್ನೆಸ್ ಪ್ರೊಸೆಸ್ ಸರ್ವಿಸಸ್ ಹುದ್ದೆಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಆರ್ಟ್ಸ್, ಕಾಮರ್ಸ್ ಆರ್ ಸೈನ್ಸ್ ಡಿಗ್ರಿ ಹೋಲ್ಡರ್ಸ್ ಆಫ್ 2019, 20 and 21 ಬ್ಯಾಚಸ್. ಅಗೇನ್ ನಾನು ಆಗ್ಲೇ ತಿಳಿಸಿದ ಹಾಗೆ ಸೇಮ್ ಅಪ್ಲಿಕೇಶನ್ ಇಸ್ ಹಿಯರ್. ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, your mail ID, your phone number, then institute name, qualification, year of passing, source type ಒಂದಿದೆ ನೋಡಿ ಇಲ್ಲಿ. ಸೋರ್ಸ್ ಟೈಪ್ ಒಂದು ಏನು, ಇಲ್ಲಿ ಯಾವುದಪ್ಪ ಏನಿದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಸೋರ್ಸ್ ಟೈಪ್ ಅಂದ್ರೆ ಏನ್ ಹೇಳಿ, ಸೊ ನಿಮ್ಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ಅನ್ನೋದು. ಯಾಕಂದ್ರೆ ಇವು ಹೊಸ ಸ್ವರೂಪದ ಉದ್ಯೋಗ ಅವಕಾಶಗಳಾಗಿದ್ರಿಂದ ಸೊ ಕಂಪನಿಯವರು ಹೆಚ್ಚು ಪ್ರಚಾರ ಮಾಡ್ತಾ ಇರ್ತಾರೆ. ಸೊ ಆ ಪ್ರಚಾರದ ಒಂದು ಇದು ವಿಷಯ ನಿಮ್ಗೆ ಎಲ್ಲಿಂದ ಸಿಕ್ತು, ಬಡ್ಡಿ ಅಂತಂದ್ರೆ ಏನ್ ಹೇಳಿ, ಸೊ ಯಾರಾದ್ರೂ ನಿಮ್ ಫ್ರೆಂಡ್ಸು, ರಿಲೇಟಿವ್ಸ್ ಅಥವಾ ಪರಿಚಯದವ್ರ ಮೂಲಕ ಸಿಕ್ತಾ, ವೆಬ್ಸೈಟ್ ಇಂದ ನೇರವಾಗಿ ನೀವು ತಿಳ್ಕೊಂಡ್ರ, ಅಥವಾ ವೆಂಡರ್ ಯಾರಾದ್ರೂ ಮಧ್ಯವರ್ತಿಗಳು ಈ ಕನ್ಸಲ್ಟೆನ್ಸಿ ಏಜೆನ್ಸಿ ತರಹ ಇರ್ತಾರೆ ನೋಡಿ, ಅವ್ರು ಏನಾದ್ರು ಹೇಳಿದ್ರ ನಿಮ್ಗೆ, ಅಥವಾ ನೀವೇ ಡೈರೆಕ್ಟ್ ಅಪ್ಲಿಕೆಂಟಾ ಅಂತ ಒಂದು ಕೇಳಿದ್ದಾರೆ. ಸೊ ನೀವಿಲ್ಲಿ ನಿಮ್ಗೆ ಯಾವ್ದು ಸಂಬಂಧಪಡತ್ತೋ ಸೊ ನೀವು ನೇರವಾಗಿ ವೆಬ್ಸೈಟ್ ಇಂದ ತಿಳ್ಕೊಂಡಿದ್ರೆ ಅದನ್ನ ಕ್ಲಿಕ್ ಮಾಡಬಹುದು. ಈಗ ನಾವು ಕಾಲೇಜ್ನವರು ಪ್ಲೇಸ್ಮೆಂಟ್ಸ್ ಅಲ್ಲಿಂದ ಹೇಳ್ತಿದೀವಿ ಅಂದಾಗ ನೀವು ಬಡ್ಡಿ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟ್ ಮಾಡಿದ್ಮೇಲೆ ಆ ಸೋರ್ಸ್ ನೇಮ್ ಅನ್ನ ಇಲ್ಲಿ ಕೆಳಗಡೆ ಕಾಲಮ್ ಅಲ್ಲಿ ಬರಿಬೇಕು. ದೆನ್ ನಿಯರೆಸ್ಟ್ ಟೆಸ್ಟ್ ಲೊಕೇಶನ್. ಸೊ ನಾನು ಆಗ್ಲೇ ತೋರಿಸಿದೆ, ಹಿಂದಿಂದ ಅಪ್ಲೈ ಮಾಡ್ಬೇಕಿದ್ರೆ ಇಲ್ಲೊಂದು ಡ್ರಾಪ್ ಡೌನ್ ಇದೆ, ಅದರಲ್ಲಿ ನಿಮ್ಮ ಹತ್ತಿರದ ಜಿಲ್ಲಾ ಕೇಂದ್ರ ಯಾವ್ದಾಗಿರುತ್ತೋ ಅದು ಖಂಡಿತವಾಗಿಯೂ ಡ್ರಾಪ್ ಡೌನ್ ಅಲ್ಲಿ ಸಿಗತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು, ಪಾಸ್ವರ್ಡ್ ನ ಇನ್ನೊಂದ್ಸರಿ ರೀ ಎಂಟ್ರಿ ಮಾಡಬೇಕು. ದೆನ್ ಸೆಲೆಕ್ಟ್ ದ ಸೆಕ್ಯೂರಿಟಿ ಕ್ವಶನ್, ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ವಾಟ್ ವಾಸ್ ಯುವರ್ ಫಸ್ಟ್ ಸ್ಕೂಲ್ ನೇಮ್. ಸೊ ಒಟ್ನಲ್ಲಿ ಆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಇಲ್ಲಿ ಬರಿಬೇಕು. ಬರೆದ ಮೇಲೆ ಇಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕಾಣಿಸ್ತವೆ. ಆ ಕ್ಯಾರೆಕ್ಟರ್ ಗಳನ್ನ ಆಸ್ ಇಟ್ ಈಸ್, ಸ್ಮಾಲ್ ಇದ್ರೆ ಸ್ಮಾಲ್ ಸೈಜ್, ಬಿಗ್ ಇದ್ರೆ ಬಿಗ್, ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಇದ್ರೆ ಸ್ಮಾಲ್ ಲೆಟರ್ ಆಸ್ ಇಟ್ ಈಸ್ ನಾವು ಈ ಕೆಳಗಡೆ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಸಬ್ಮಿಟ್ ಕೊಡ್ಬೇಕು.
ಖಂಡಿತ ಸಕ್ಸಸ್ಫುಲ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ಮುಗ್ದು ಹೋಗುತ್ತೆ. ನೋಡಿ, ಯಾವುದೇ ತೊಂದರೆ ಇಲ್ಲ, ಎಷ್ಟು ಸುಲಭವಾಗಿ ಇದೆ. ಸೊ ನಿಮ್ಗೆ ಈಗ ಆಶ್ಚರ್ಯ ಆಗತ್ತೆ, ಇಷ್ಟು ಸುಲಭವಾಗಿದ್ದನ್ನ ಮಾಡಿಸೋದಕ್ಕೆ ನಾವು ಬ್ರೌಸಿಂಗ್ ಸೆಂಟರ್ಗೆ ಹೋಗ್ತಿದ್ವಾ ಇಷ್ಟು ದಿನ ಅಂತ ಹೇಳಿ. ಖಂಡಿತ ಗೊತ್ತಾಗೋವರೆಗೂ ಬ್ರಹ್ಮವಿದ್ಯೆ, ಗೊತ್ತಾದ್ಮೇಲೆ ಎಲ್ಲವೂ ಕೂಡ ಕೋತಿ ವಿದ್ಯೆ ಅಂತ ಕರಿತೀವಿ. ಸೊ ತುಂಬಾ ಸುಲಭವಾಗಿದೆ. ಸಬ್ಮಿಷನ್ ಕೊಟ್ಟು ನೆಕ್ಸ್ಟ್ ಬರ್ತೀರಾ. ಆ ಸಬ್ಮಿಷನ್ ಕೊಟ್ಮೇಲೆ ನಿಮ್ಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ, ಅದನ್ನ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಸೇಫ್ ಆಗಿ. ಅಗೇನ್ ಇಲ್ಲಿ ನಮ್ಮ ಮುಖಪುಟಕ್ಕೆ, ನಮ್ಮ ಬ್ಲಾಗ್ನ ಮುಖಪುಟಕ್ಕೆ ಬಂದು ಆ ನಂಬರ್ನ ಕೊಟ್ಟು ನಿಮ್ಮ ಈ ಗೂಗಲ್ ಫಾರ್ಮ್ ನ ಮಾಹಿತಿಗೆ ಸಬ್ಮಿಟ್ ಕೊಡ್ತೀರಾ. ಗೂಗಲ್ ಫಾರ್ಮ್ ನ ತುಂಬೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ವಿದ್ಯಾರ್ಥಿಗಳೇ. ಇದರಿಂದ ಖಂಡಿತವಾಗಿಯೂ ಲಾಭ ಇರೋದು ನಿಮ್ಗೆ. ಫ್ಯೂಚರ್ ಅಲ್ಲಿ ನಿಮಗೆ ಬೇಕಾದಂತ ಮಾಹಿತಿಗಳನ್ನ ಒದಗಿಸ್ಕೊಡೋಕೆ ಈ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಓಕೆ, ದೆನ್ ದ ಥರ್ಡ್ ಪೋಸ್ಟ್ ಈಸ್ ವಿಲ್ಪ್ ಅಂತ ಹೇಳಿ, ತುಂಬಾ ಪ್ರಮುಖವಾದದ್ದು. ಏನಿದು ವಿಲ್ಪ್, WILP ಅಂತ ಹೇಳಿ? ಸೊ ಇದು ವಿಪ್ರೋ ಕಂಪನಿಯವರು ಶುರು ಮಾಡಿದಂತಹ ಒಂದು ಕೋರ್ಸ್, ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ. ಅಂದ್ರೆ ಸೊ ನಿಮಗೆ ಒಟ್ಟೊಟ್ಟಿಗೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಒಟ್ಟೊಟ್ಟಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ. ಏನು ಅಂದ್ರೆ ಕಲಿತಾನೆ ಜಾಬ್ ಮಾಡೋದು, ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್. ಸೊ ಕೆಲಸವನ್ನು ಮಾಡಿಸ್ತಾ ಕಲಿಕೆಯನ್ನು ಮಾಡ್ತಾ 4 ವರ್ಷಗಳ ಕಾಲ ವಿತ್ ಸ್ಟೈಫಂಡ್. ಸ್ಟೈಫಂಡ್ ಅಂದ್ರೆ ಏನ್ ಹೇಳ್ರಿ, ಅವರು ಕರೆಯೋದು ಪ್ರೋತ್ಸಾಹಧನ ಆಗತ್ತೆ. ಅಂದ್ರೆ ಕಲಿಕೆಗೆ ನಿಮ್ಗೆ ಪ್ರೋತ್ಸಾಹಧನ, ನೀವು ಮಾಡೋ ಕೆಲಸಕ್ಕೆ ಅದನ್ನು ವೇತನ ಅಂತಾನೂ ಕೂಡ ಕನ್ಸಿಡರ್ ಮಾಡ್ಕೊಳ್ಬಹುದು ನಿಮ್ಗೆ. ಸೊ ಈ ಒಂದು ಮೇಲೆ ಒಂದು ವಿಡಿಯೋದು ಲಿಂಕ್ ಕಾಣಿಸ್ತಿದೆ ನೋಡಿ, ಒಂದು ವಿಡಿಯೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ವಿಲ್ಪ್ ಬಗ್ಗೆ ಇನ್ ಡೀಟೇಲ್ ಆದಂತ ಒಂದು ಸಣ್ಣ ವಿಡಿಯೋ ಇದೆ. ಸೊ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಇದಕ್ಕೆ ಎಂಟ್ರಿ ಯಾವಾಗ ಆಗ್ತೀರಾ ಅವಾಗ ಕ್ಲಿಕ್ ಮಾಡ್ಕೊಂಡು ಅದ್ರ ಮಾಹಿತಿಯನ್ನು ನೋಡ್ಬೋದು. ನಾನು ಈ ಕೆಳಗಡೆ ಲಭ್ಯವಿರತಕ್ಕಂತ ಮಾಹಿತಿ ಆಧಾರದ ಮೇಲೆ ಅದ್ರ ಬಗ್ಗೆ ವಿವರಣೆ ನೀಡ್ತೀನಿ. ಸೊ ವಿಲ್ಪ್ಗೆ ಯಾರು ಅಪ್ಲೈ ಮಾಡಬಹುದು ಅಂದ್ರೆ BCA ಮತ್ತು BSc ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ ಇದಕ್ಕೆ. ಸೊ BCA ಮತ್ತು BSc ಸ್ಟೂಡೆಂಟ್ಸ್ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಅಥವಾ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಟ್ಯಾಟು, ಎಲೆಕ್ಟ್ರಾನಿಕ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಈ ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ಓದಿರ್ತಾರೆ. ಸೊ ಅವರಿಗೆಲ್ಲ ಅವಕಾಶ ಇದೆ. ಸೊ ಇಲ್ಲಿ 10th ಮತ್ತು 12th ನ ಪರ್ಸೆಂಟೇಜ್ ನ ಖಂಡಿತವಾಗಿಯೂ ನೋಡೋದಿಲ್ಲ. ಅಂದ್ರೆ ಜಸ್ಟ್ ಪಾಸ್ ಆಗಿದ್ರೆ ಸಾಕು 10th ಮತ್ತು PUC. ಬಟ್ ಇಲ್ಲಿ ಡಿಗ್ರಿ ಪರ್ಸೆಂಟೇಜ್ ನೋಡ್ತಾರೆ. BSc ಮತ್ತು BCA ಡಿಗ್ರಿನಲ್ಲಿ ಮಿನಿಮಮ್ 60% ಸ್ಕೋರ್ನ ಮಾಡಿರ್ಲೇಬೇಕು. ಓಕೆ, ಸೊ ಅಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಓಕೆ, ಇದಕ್ಕೆ ಸ್ಟೈಫಂಡ್ ಏನಿರುತ್ತೆ ಅಂದ್ರೆ ಮೊದಲನೇ ವರ್ಷ 15,000 ಪ್ಲಸ್ 488 rupees ESI ಅಂತ ಬರುತ್ತೆ. ಅದು ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಇನ್ಸೂರೆನ್ಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ತರಹ. ಸೊ ಅವರಿಗೆ ಸೆಕ್ಯೂರಿಟಿ ಇನ್ಸೂರೆನ್ಸ್ ಪ್ರತಿಯೊಬ್ಬ ಉದ್ಯೋಗದಾತನಿಗೆ ಇಲ್ಲಿ ಕಂಪನಿಯವರು ಏನ್ ಮಾಡ್ತಾರೆ, ಆ ಇನ್ಸೂರೆನ್ಸ್ ಮೊತ್ತವನ್ನ ಪ್ರತಿ ತಿಂಗಳು ಇನ್ಸೂರೆನ್ಸ್ ಮೊತ್ತವನ್ನ ಮೊದಲನೇ ವರ್ಷ 488 ರೂಪಾಯಿಗಳನ್ನ ಕಂಪನಿಗೆ, ಇನ್ಸೂರೆನ್ಸ್ ಕಂಪನಿಗೆ ನೇರವಾಗಿ ಕಟ್ತಾರೆ. ಸೊ ಆ ಇನ್ಸೂರೆನ್ಸ್ ನ ಲಾಭವನ್ನ ನೀವು ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಮೊದಲನೇ ವರ್ಷ ಸ್ಟೈಫಂಡ್ ಎಷ್ಟು, ಪ್ರತಿ ತಿಂಗಳು 15,000. ಎರಡನೇ ವರ್ಷ 17,000 ಪ್ಲಸ್ ಏನು ಇನ್ಸೂರೆನ್ಸ್ಗೆ 553 ರೂಪಾಯಿ ಅವರೇ ಕಂಪನಿಯವರೇ ನೇರವಾಗಿ ಕಟ್ತಾರೆ. ಥರ್ಡ್ ಇಯರ್ 19,000 ಸ್ಟೈಫಂಡ್ ಪ್ಲಸ್ 618 rupees ESI. ಓಕೆ, ಫೋರ್ತ್ ಇಯರ್ 23,000 ಸ್ಟೈಫಂಡ್. ನೋಡಿ, ಸೊ ಇಷ್ಟು ಮೊತ್ತವನ್ನ ನಿಮ್ಗೆ ಕೊಟ್ಟು ಅವರು ಒಂದು ಕಡೆ ಕೆಲಸದಲ್ಲಿ ಇನ್ನೊಂದು ಕಡೆಗೆ ಕಲಿಕೆಯಲ್ಲಿ ತೊಡಗಿಸ್ತಾರೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂದ್ರೆ 2021ರಲ್ಲಿ ಪಾಸ್ ಆಗ್ತಾ ಇರ್ತಕ್ಕಂತಹ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅವಕಾಶ ಇದು. ಯಾಕೆ ಹೇಳಿ, ಸೊ ಈಗ ಫುಲ್ಲಿ ಫ್ರೆಶರ್ಸ್ ಇರಬೇಕು. ಫ್ರೆಶರ್ಸ್ ಇದ್ದಾಗ ಏನಾಗತ್ತೆ, ಅವರು ಟ್ಯಾಲೆಂಟೆಡ್ ಇರ್ತಾರೆ, ಕಲಿಕೆಗೆ ಅವರಲ್ಲಿ ಆಸಕ್ತಿ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಫುಲ್ಲಿ ಫ್ರೆಶ್ ಬ್ಯಾಚ್ ನ ತೆಗೆದುಕೊಂಡು ಅವರಿಗೆ ಈ 4 ವರ್ಷಗಳ ಅವಕಾಶವನ್ನ ಮಾಡಿಕೊಡ್ತಾರೆ. ಓಕೆ, ಸೊ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್, ವರ್ಬಲ್ ಮತ್ತೆ ಅನಾಲಿಟಿಕಲ್, ಕ್ವಾಂಟಿಟೇಟಿವ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಟೆಸ್ಟ್ ಗಳನ್ನ ಮಾಡ್ತಾರೆ. ಅದಾದ ನಂತರ ಆನ್ಲೈನ್ ಟೆಸ್ಟ್ ಆದ್ಮೇಲೆ ಒಂದು ಟೆಕ್ನಿಕಲ್ ಅಥವಾ HR ಇಂಟರ್ವ್ಯೂ ಅಂತ ಏನ್ ಕರಿತೀವಿ, ಅದು ಅಗೇನ್ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಮೇಲೆನೆ ಒಂದು ಇಂಟರ್ವ್ಯೂ ಇರುತ್ತೆ. ಸೊ ಈ ರಿಟರ್ನ್ ಎಕ್ಸಾಮ್ ನಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್, ಸೊ ಏನೇನು ಇನ್ ಡೀಟೇಲ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಒಂದು ನಿಮ್ಗೆ ಸೋರ್ಸ್ ಅನ್ನ ಕೊಡ್ತೀವಿ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಗೂಗಲ್ ಫಾರ್ಮ್ ಅಲ್ಲಿ ಮಾಹಿತಿ ತರಿಸ್ಕೊಳ್ತಿರೋ ಉದ್ದೇಶ ಇದೆ. ಖಂಡಿತವಾಗಿಯೂ ಆ ಟೆಸ್ಟ್ಗಳದ್ದು ಪ್ಯಾಟರ್ನ್ ಹೇಗಿರುತ್ತೆ, ನೀವು
ನೀವೇ ಸ್ವತಃ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಇವೆಲ್ಲ ಮಾಹಿತಿ ಸಿಗತ್ತೆ. ಆದ್ರೂ ಕೂಡ ಒಂದು ಕಡೆಗೆ ಕ್ರೋಢೀಕೃತ ಮಾಹಿತಿಯನ್ನ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ವಿಡಿಯೋಗಳ ಮೂಲಕ ಅಥವಾ ಇತರೆ ಮಾಧ್ಯಮಗಳ ಮೂಲಕ ವೆಬಿನಾರ್ಗಳ ಮೂಲಕ ಆಯ್ತು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಸೊ ಒಟ್ಟಿನಲ್ಲಿ ನೀವು ಅಪ್ಲೈ ಮಾಡಿ. ಸೊ ಆ ಟೆಸ್ಟ್ ನಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಲಭ್ಯವಿರ್ತಕ್ಕಂಥ ಗೂಗಲ್ ಮಾಹಿತಿಯ ಮೂಲಕ ಸದ್ಯಕ್ಕೆ ತಿಳ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನಾವು ಕೂಡ ನಿಮ್ ಜೊತೆಗೆ ಕೈ ಜೋಡಿಸಿ ಆ ಟೆಸ್ಟ್ ಅಲ್ಲಿ ಏನೇನು ಮಾಹಿತಿಯನ್ನ ಕೇಳ್ತಾರೆ, ಯಾವ್ಯಾವ ವಿಷಯವನ್ನ ನಾವು ತಯಾರಾಗಬೇಕು ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಹುದ್ದೆಗಾಗ್ಲಿ, ಈ ಹುದ್ದೆಗಳಿಗೆ BPS ಹುದ್ದೆಗಳಿಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು. ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಆದಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು. ನೆಕ್ಸ್ಟ್, ಇದಕ್ಕೂ ಕೂಡ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಇನ್ನೂ ಕಡಿಮೆ ಇದೆ, 16 ಮೇ. ದೂರ ಇಲ್ಲ ನೋಡಿ. ಫೈನಲ್ ಇಯರ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಬಹಳ ಬೇಗ ಯೋಚನೆ ಮಾಡಿ ನಿರ್ಧಾರನ ಮಾಡಿ ಈ ಗೋಲ್ಡನ್ ಅಪಾರ್ಚುನಿಟೀಸ್ ನ ಬಳಸ್ಕೊಳ್ಳಿ. 16th ಮೇ 2021. ಸೊ ಇದೇ ತಿಂಗಳು 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಗೇನ್ ಗೂಗಲ್ ಫಾರ್ಮ್ ಇಸ್ ಹಿಯರ್. ಎಲ್ಲ ಮಾಹಿತಿಯನ್ನು ಗೂಗಲ್ ಫಾರ್ಮ್ ಅಲ್ಲಿ ತುಂಬ್ರಿ. ನೀವು ತುಂಬಿದ ಮೇಲೆ ಈ ಹುದ್ದೆಗೆ ರಿಜಿಸ್ಟ್ರೇಷನ್ಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಮೇಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದ್ಸರಿ ಜಾಬ್ದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ವಿಲ್ 2021. ಸೊ ಎಜುಕೇಶನ್ ಏನೇನ್ ಇರಬೇಕು, ಇಯರ್ ಆಫ್ ಪಾಸಿಂಗ್ 2021 ಓನ್ಲಿ, ಕ್ವಾಲಿಫಿಕೇಶನ್ BCA ಮತ್ತೆ BSc, ಅದರ ಕ್ರೈಟೀರಿಯಾಸ್ ಕೊಟ್ಟಿದ್ದಾರೆ. ಏನ್ ಡೀಟೇಲ್ ಆಗಿ ಓದ್ಕೊಳ್ಳಿ. ಅಗೇನ್ ಮತ್ತೆ ನಾನು ಹಿಂದೆ ಹೇಳಿದ್ನಲ್ಲ, ಸ್ಟೈಫಂಡ್ ಮಾಹಿತಿಯನ್ನು ನೀಡಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಸೊ ಇದೆಲ್ಲ ಮಾಹಿತಿಯನ್ನ ನೀವು ಓದ್ಕೊಂಡು ಮೇಲೆ ಅಪ್ಲೈ ಅಂತೇನಿದೆಯಲ್ಲ, ಸೊ ಈ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನ ಕ್ಲಿಕ್ ಮಾಡಬೇಕು, ಎಂಟರ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನ ನೀವು ಖಂಡಿತ, ಯಾಕಂದ್ರೆ ನಾನಿಲ್ಲಿ ಅಪ್ಲೈ ಮಾಡೋದು ತಪ್ಪಾಗತ್ತೆ, ತುಂಬಾ ಸುಲಭ ಇರುತ್ತೆ. ನೀವು ನಿಮ್ಮದೇ ಆದಂತಹ ಮೇಲ್ ಐಡಿಯನ್ನ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ಅಲ್ಲಿ ತುಂಬಾ ಸುಲಭ ಮಾಹಿತಿ ಇರುತ್ತೆ. ಆ ರಿಲೇಟೆಡ್ ಮಾಹಿತಿಯನ್ನ ತುಂಬಿ ನೀವು ಸಬ್ಮಿಟ್ ಕೊಟ್ರೆ ಸಕ್ಸಸ್ಫುಲಿ ಯು ಕ್ಯಾನ್ ರಿಜಿಸ್ಟರ್ ಹಿಯರ್. ಓಕೆ, ಸೊ ನಾನು ನೆಕ್ಸ್ಟ್ ಇದಕ್ಕೆ ಹಿಂದೆ ಬರ್ತೀನಿ, ವಾಪಸ್ಸು ಮತ್ತೆ ಮುಖಪುಟಕ್ಕೆ ಬರ್ತೀನಿ. ಸೊ ಅಲ್ಲೆಲ್ಲ ನೀವು ಸಬ್ಮಿಷನ್ ಸಕ್ಸಸ್ಫುಲ್ ಆಗಿ ಕೊಟ್ಟಾಗ ರಿಜಿಸ್ಟರ್ ಮುಗಿದು ಅಲ್ಲಿ ಒಂದು ಎಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ. ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಈ ಗೂಗಲ್ ಫಾರ್ಮ್ ನ ಸಬ್ಮಿಟ್ ಮಾಡಬೇಕು. ಓಕೆ, ದೆನ್ ಇನ್ನೊಂದಿದೆ ವಿಪ್ರೋ ಕಂಪನಿಯ ಉದ್ಯೋಗಾವಕಾಶ, ಸರ್ವಿಸ್ ಡೆಸ್ಕ್ ಜಾಬ್ಸ್ ಅಂತ. ಸೊ ದಿಸ್ ಇಸ್ ಫಾರ್ ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ನೋಡಿ, ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಂದ್ರೆ ಇಲ್ಲಿ ಗ್ರಾಜ್ಯುಯೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈವನ್ ಫಾರ್ BA ಸ್ಟೂಡೆಂಟ್ಸ್ ಆಲ್ಸೋ ಇಟ್ ಈಸ್ ಅವೈಲೇಬಲ್, ಇಟ್ ಈಸ್ ಅಲೌಡ್. ನೋಡಿ, ನಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಬರೀ BCom, BSc, BCA, BBM ಅಲ್ಲ, BA ವಿದ್ಯಾರ್ಥಿಗಳಿಗೆ ಮೇಲಿನ ಹುದ್ದೆ ವಿಪ್ರೋ ಕಂಪ್ನಿಯವ್ರದ್ದು ಈಗೇನು ಒಂದು ಹುದ್ದೆಯನ್ನು ನೋಡಿದ್ವಿ, ಅದು ಕೇವಲ ವಿಲ್ ಪೇನ್ ಇದೆಯಲ್ಲ, ಅದು ಕೇವಲ BSc ಮತ್ತು BCA ವಿದ್ಯಾರ್ಥಿಗಳಿಗೆ ಅಷ್ಟೇ ಇತ್ತು. ಬಟ್ ಇದು ಸರ್ವಿಸ್ ಡೆಸ್ಕ್ ಜಾಬ್ಸ್ ಏನಿದಾವಲ್ಲ, ಇವು BA, BCom, BSc, BBA, BBM ಎಲ್ಲಾ ಡಿಗ್ರಿಗಳಿಗೆ, ಎಲ್ಲಾ ತರನಾದಂತಹ ಡಿಗ್ರಿಗಳಿಗೆ, ಡಿಗ್ರಿ ಹೋಲ್ಡರ್ಸ್ಗೆ ಅವಕಾಶ ಇದೆ. ಇಲ್ಲಿ ಕೂಡ 10th ಮತ್ತು PUದು ಪರ್ಸೆಂಟೇಜ್ ಯಾವುದೇ ಅವಶ್ಯಕತೆ ಇಲ್ಲ, ಜಸ್ಟ್ ಪಾಸ್ ಆಗಿದ್ರೆ ಸಾಕು. ಈವನ್ ಡಿಗ್ರಿ ಕೂಡ ಇಲ್ಲಿ ಪಾಸ್ ಆಗಿದ್ರೆ ಸಾಕು. ಹಿಂದಿನ ಜಾಬಿಗಾದ್ರೆ ಡಿಗ್ರಿ ನಲ್ಲಿ 60% ಬೇಕಿತ್ತು, ಮೆರಿಟ್ ಬೇಕಿತ್ತು. ಬಟ್ ಇಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕು, ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಓಕೆ, ಸೊ ಇಲ್ಲಿ ಕೂಡ 2021ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಅಗೇನ್ ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇರುತ್ತೆ, ಅಂದ್ರೆ ಒಂದು ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ವಾಯ್ಸ್ ಇಂಟರ್ವ್ಯೂ ಆರ್ HR ಇಂಟರ್ವ್ಯೂ ಇರುತ್ತೆ. ಅಗೇನ್ ಆನ್ ಕಮ್ಯುನಿಕೇಶನ್ ಸ್ಕಿಲ್. ಓಕೆ, ಸೊ ಕಾಂಪೆನ್ಸೇಷನ್ ನೋಡಿ, ಸೊ ವರ್ಷಕ್ಕೆ 1.8 lakh. ಸೊ ನಿಜವಾಗ್ಲೂ ಡಿಗ್ರಿ ಮೇಲೆ ಇಷ್ಟೊಂದು ಮೊತ್ತ ಅಂದ್ರೆ ತುಂಬಾ ಒಳ್ಳೆಯ ಅವಕಾಶನೇ ನಿಮ್ಗೆ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 16th ಮೇ 2021. ಸೊ ಇದು ಕೂಡ ಸಮಯಾವಕಾಶ ಬಹಳ ಇಲ್ಲ ವಿದ್ಯಾರ್ಥಿಗಳೇ. ಸೊ ನೀವು ಆದಷ್ಟು ಬೇಗ ಈ ಅವಕಾಶಗಳನ್ನ ಯೋಚನೆ ಮಾಡಿ ಬೇಗನೆ ಅದನ್ನ
ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಪ್ರೋ ಡ್ರೈವ್ಗಳ ಬಗ್ಗೆ ಮತ್ತೆ ಅಗೇನ್ ಇಲ್ಲೊಂದು ವಿಡಿಯೋ ಇದೆ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ ಡಿಟೇಲ್ ಆಗಿ ಮಾಹಿತಿಯನ್ನೆಲ್ಲ ನೀವೇ ನೋಡ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ SBI ಜೂನಿಯರ್ ಅಸೋಸಿಯೇಟ್ ಜಾಬ್ಸ್. ಸೊ ಇದು ಅತ್ಯಂತ ಪ್ರಮುಖವಾದದ್ದು. ತುಂಬಾ ಜನ ಬ್ಯಾಂಕ್ ಜಾಬ್ಗಳಿಗೆ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಇವತ್ತು, ಬ್ಯಾಂಕ್ ನಲ್ಲಿ ಜಾಬ್ ಪಡೆಯೋದಕ್ಕೆ ಅಂತ ಹೇಳಿ. ಅಂತಹ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಇದು. ಸೊ SBI ಪ್ರತಿಷ್ಠಿತ ಬ್ಯಾಂಕು, ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕು. ಸೊ ಇಲ್ಲಿ ಜೂನಿಯರ್ ಅಸೋಸಿಯೇಟ್, ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ 2 ಸೆಕ್ಷನ್ಗಳಲ್ಲಿ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಸಾರಿ ಎಲ್ಲೋ ಕ್ಲಿಕ್ ಆಯ್ತು. ಎಸ್, ಸೊ ಇಲ್ಲಿ ಏನು ಲಿಂಕ್ಗಳಿದಾವೆ, ಸೊ ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡೋದಾದ್ರೆ, ಸೊ ಇಲ್ಲಿ ಜೂನಿಯರ್ ಅಸೋಸಿಯೇಟ್ಸ್, SBI ಜೂನಿಯರ್ ಅಸೋಸಿಯೇಟ್ಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಫೆಸಿಲಿಟಿ ಇಸ್ ದೇರ್. ಫೀಸ್ ಇದೆ, ಆ ಫೀಸ್ನು ಕೂಡ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ಬೇಕಾಗತ್ತೆ ನಿಮ್ಗೆ. ಸೊ ಇದಕ್ಕೆ ಕೊನೆಯ ದಿನಾಂಕ ಮೇ 17, 27ರಿಂದ ಆಲ್ರೆಡಿ ಶುರು ಆಗಿದೆ. ಈ ಲಿಂಕ್ ಗಳನ್ನ ಆಲ್ರೆಡಿ ನಿಮ್ಮ ವಾಟ್ಸ್ಆಪ್ ಗುಂಪುಗಳಿಗೆ ನಾವು ಕಳಿಸಿದ್ವಿ. ಇದಕ್ಕೆ ಮೇ 17 ಕೊನೆಯ ದಿನಾಂಕ ಇದೆ. ಸೊ ಇಲ್ಲಿ ಕೆಲವು ಮಾಹಿತಿಗಳಿದಾವೆ. ಏನು ಅಂದ್ರೆ, ಸೊ ಇಲ್ಲಿ ಯಾವುದೇ ಡಿಗ್ರಿ ಹೋಲ್ಡರ್ಸು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಆಮೇಲೆ ಇದಕ್ಕೆ ಒಂದು ಟೆಸ್ಟ್ ಇರುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ಗೆ ನಿಗದಿತ ಅಂಕಗಳಿದಾವೆ, ನಿಗದಿತ ಸಿಲೆಬಸ್ ಇದೆ. ಸೊ ನೆಕ್ಸ್ಟ್ ನಾನು ಆ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ಸೊ ಆ ಟೆಸ್ಟ್ ಡೇಟು ಆಲ್ರೆಡಿ ಜೂನ್ ಅಂತ, ಇನ್ ದ ಮಂತ್ ಆಫ್ ಜೂನ್, ಡೇಟ್ ಫಿಕ್ಸ್ ಇಲ್ಲ, ಮಂತ್ ಫಿಕ್ಸ್ ಇದೆ. ಸೊ ಜೂನ್ 2021 ನಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ನಂತರ 2 ಹಂತದ ಪರೀಕ್ಷೆ ಇರುತ್ತೆ ಜೂನಿಯರ್ ಅಸೋಸಿಯೇಟ್ ಗಳಿಗೆ. ಬ್ಯಾಂಕ್, SBI ಬ್ಯಾಂಕ್ ನ ಜೂನಿಯರ್ ಅಸೋಸಿಯೇಟ್ ಗಳಿಗೆ 2 ಹಂತದ ಪರೀಕ್ಷೆ ಇರುತ್ತೆ. ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್ ಅಂತ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಎಲ್ಲಿ ಏನ್ ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್ ಏನು ಅದನ್ನು ಹೇಳ್ತೇನೆ, ಮೇನ್ ಎಕ್ಸಾಮ್ದು ಕೂಡ ಹೇಳ್ತೇನೆ. ಸೊ ಮೇನ್ ಎಕ್ಸಾಮ್ ಬಂದ್ಬಿಟ್ಟು ಟೆಂಟೇಟಿವ್ಲಿ ಜುಲೈ ಒಳಗೆ ನಡೆಯುತ್ತೆ, 31/7 ಅಷ್ಟರೊಳಗಡೆ ಅಂತ ಸದ್ಯಕ್ಕೆ ಫಿಕ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ್ರೂ ಕೂಡ ಯಾವುದೇ ಬದಲಾವಣೆಗಳನ್ನ ನೀವು ಎಲ್ಲಿಂದ ಗಮನಿಸಬೇಕು ಅಂದ್ರೆ, ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ಸ್ ವೆಬ್ಸೈಟ್ ಫಾರ್ ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್. ಸೊ ಏನಾದ್ರೂ ಈ ಪರೀಕ್ಷಾ ದಿನಾಂಕ ಅಥವಾ ಮುಖ್ಯ ಪರೀಕ್ಷೆ ಇರ್ಬೋದು, ಪ್ರಿಲಿಮ್ಸ್ ಪರೀಕ್ಷೆ ಇರ್ಬೋದು, ಅದ್ರಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಸೊ ಈ ವೆಬ್ಸೈಟ್ ಮೂಲಕ ಅಪ್ಡೇಟ್ ಮಾಡ್ತಿರ್ತಾರೆ. ನೀವು ಈ ವೆಬ್ಸೈಟ್ ಗಳನ್ನ ನೋಡ್ತಿರ್ಬೇಕಾಗತ್ತೆ. ಓಕೆ, ಸೊ ಈ ಹುದ್ದೆಗೆ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಆಸ್ ಪರ್ ನೌ ಏನಂದ್ರೆ, ಸೊ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಯಾವುದೇ ಯೂನಿವರ್ಸಿಟಿಯಲ್ಲಿ ಯಾವುದೇ ಡಿಸಿಪ್ಲಿನ್ ಇಂದ ಒಂದು ಗ್ರಾಜುಯೇಷನ್ ಪಡ್ಕೊಂಡಿದ್ರೆ ಆಯ್ತು. ಸೊ ಅವ್ರು ಇದಕ್ಕೆ ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೊಸೀಜರ್ ಏನೇನಿದೆ ಅಂದ್ರೆ, ಇಲ್ಲಿ ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ 2 ಹಂತದಲ್ಲಿ ಪರೀಕ್ಷೆಗಳು ನಡೀತವೆ. ಸೊ ಫಸ್ಟ್ ಫೇಸ್ ಪ್ರಿಲಿಮ್ಸ್ಗೆ 100 ಅಂಕಗಳಿಗೆ ಒಂದು ಟೆಸ್ಟ್ ನಡೆಯುತ್ತೆ ಪ್ರಿಲಿಮ್ಸ್ ಅಲ್ಲಿ. ಸೊ ಅದು ಟೋಟಲಿ 1 ಅವರ್ ಡ್ಯೂರೇಷನ್ದು, 100 ಅಂಕಗಳಿಗೆ ಪ್ರಶ್ನೆಗಳ ಸಂಖ್ಯೆ ಕೂಡ 100 ಇರುತ್ತೆ. ಆಬ್ಜೆಕ್ಟಿವ್ ಟೈಪ್. ಓಕೆ, ಸೊ ಇಲ್ಲಿ 3 ಸೆಕ್ಷನ್ಗಳು ಬರ್ತವೆ. ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 30 ಮಾರ್ಕ್ಸಿಗೆ ಇರುತ್ತೆ, ಅದಕ್ಕೆ ಸಮಯ 20 ನಿಮಿಷ, ನಂಬರ್ ಆಫ್ ಕ್ವಶನ್ಸ್ 30. 30 ಪ್ರಶ್ನೆಗಳು, 30 ಅಂಕಗಳು, 20 ನಿಮಿಷ ಸಮಯ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ. ಈ ನ್ಯೂಮರಿಕಲ್ ಎಬಿಲಿಟಿ, ಸೊ ಏನು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಅದಕ್ಕೆ 35 ಪ್ರಶ್ನೆ ಇರ್ತವೆ, 35 ಅಂಕಗಳಿಗೆ 20 ನಿಮಿಷ ಸಮಯ. ದೆನ್ ರೀಸನಿಂಗ್ ಎಬಿಲಿಟಿ ಅಂತ ಕೇಳ್ತೀವಿ, ಅದು ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ಬರುತ್ತೆ. ಇದಕ್ಕೆ 35 ಪ್ರಶ್ನೆ, 35 ಅಂಕಗಳು, 20 ನಿಮಿಷ. ಸೊ ಟೋಟಲಿ 100 ಪ್ರಶ್ನೆಗಳು, 100 ಅಂಕಗಳು, 1 ಅವರ್, 1 ಗಂಟೆ ಸಮಯ. ಸೊ ಈ 3 ಸೆಕ್ಷನ್ಗೂ ಕೂಡ 3 ಡಿಫ್ರೆಂಟ್ ಅಂದ್ರೆ ಟೆಸ್ಟ್ಗಳು ಬೇರೆ ಬೇರೆ ನಡೀತವೆ. ಅದಕ್ಕೆ ಮಧ್ಯೆ ಮಧ್ಯೆ ಗ್ಯಾಪ್ ಇರುತ್ತೆ. ನಿಗದಿಪಡಿಸಿದಂತ ಸಮಯವನ್ನ ಅಲ್ಲಿ ಕೊಡ್ಲಾಗತ್ತೆ. 20 ನಿಮಿಷಕ್ಕೆ ಒಂದು ಪೇಪರ್, 20 ನಿಮಿಷಕ್ಕೆ ಇನ್ನೊಂದು ಪೇಪರ್, ಮತ್ತೆ 20 ನಿಮಿಷಕ್ಕೆ ಇನ್ನೊಂದು ಪೇಪರ್. ಆ ರೀತಿ ಎಕ್ಸಾಮ್ ಏನಾಗತ್ತೆ ಕಂಡಕ್ಟ್ ಮಾಡ್ಲಾಗತ್ತೆ. ನೆಕ್ಸ್ಟ್
ಮೇನ್ ಎಕ್ಸಾಮ್ ಪ್ರಿಲಿಮ್ಸ್ ಅಲ್ಲಿ ಎಲಿಜಿಬಲ್ ಆದಂತ ಅಭ್ಯರ್ಥಿಗಳಿಗೆ ಮೇನ್ ಎಕ್ಸಾಮ್ಗೆ ಮತ್ತೆ ಅವಕಾಶ ಸಿಗುತ್ತೆ. ಸೊ ಇಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ 4 ಸೆಕ್ಷನ್ ಬರ್ತವೆ. ಒಂದು ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ 50 ಪ್ರಶ್ನೆಗಳು 50 ಅಂಕಗಳು 35 ನಿಮಿಷ ಡ್ಯೂರೇಷನ್ ಸಿಗುತ್ತೆ. ಜನರಲ್ ಇಂಗ್ಲಿಷ್ 40 ಪ್ರಶ್ನೆಗಳು 40 ಅಂಕಗಳು 35 ನಿಮಿಷ ಟೈಮ್ ಸಿಗುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 50 ಪ್ರಶ್ನೆಗಳು 50 ಅಂಕಗಳು 45 ನಿಮಿಷ. ದೆನ್ ರೀಸನಿಂಗ್ ಅಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಲ್ಲಿ ಕೂಡ 50 ಅಂಕಗಳು 50 ಪ್ರಶ್ನೆಗಳು 60 ಅಂಕಗಳು 45 ನಿಮಿಷ ಸಮಯ. ವಿದ್ಯಾರ್ಥಿಗಳೇ, ಸೊ ಈ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಆನ್ಲೈನ್ ಅಲ್ಲಿ ಸಾಕಷ್ಟು ಸೋರ್ಸ್ಗಳಿದಾವೆ, ವಿಡಿಯೋಗಳಿದಾವೆ, ಸ್ಟಡಿ ಮೆಟೀರಿಯಲ್ಗಳಿದಾವೆ. ಸೊ ಮುಂದಿನ ದಿನಗಳಲ್ಲಿ ನಾವು ಕೂಡ ಆ ಎಕ್ಸಾಕ್ಟ್ ಸೋರ್ಸ್ ಏನಿದಾವೆ ಅಂತ ಹುಡುಕಿ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ ಮಾಡ್ತೀವಿ. ನೀವು ಮಾತ್ರ ಈಗಿಂದನೇ, ಸೊ ಯಾಕಂದ್ರೆ ನಮಗೆ ಬಹಳಷ್ಟು ಬೇರೆ ಬೇರೆ ಜವಾಬ್ದಾರಿಗಳಿರೋದ್ರಿಂದ ಎಲ್ಲಾ ಮುಗಿಸ್ಕೊಂಡು ಹೋಗೋದ್ರೊಳಗೆ ನಾವು ನಿಮ್ಮನ್ನ ತಲುಪೋದಕ್ಕೆ ತಡವಾದ್ರೂ ಆಗ್ಬೋದು. ಆದ್ರೆ ನೀವು ಮಾತ್ರ ದಯವಿಟ್ಟು ಈಗೇನು ಲಾಕ್ಡೌನ್ ಟೈಮ್ ಇದೆಯಾ ಅಂತಿರಲ್ಲ, ಇದನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋಕೆ ಈಗಿಂದನೇ ನೀವು ಗೂಗಲ್ ನಲ್ಲಿ ಯಾವುದೇ ಮಾಹಿತಿಯನ್ನು ಸರ್ಚ್ ಮಾಡಿದ್ರು ಮಾಹಿತಿಯ ಕೊರತೆ ಖಂಡಿತವಾಗಿಯೂ ಇಲ್ಲ. ಆ ಮಾಹಿತಿಯನ್ನು ತೆಗೆದುಕೊಂಡು ನೀವು ಈಗಲೇ ತಯಾರಿಯನ್ನ ಈ ಎಲ್ಲಾ ವಿಷಯಗಳ ಮೇಲೆ ಶುರು ಮಾಡ್ಬೇಕು. ಓಕೆ, ಸೊ ಇಲ್ಲಿ ಪೇ ಸ್ಕೇಲ್ ಬಂದ್ಬಿಟ್ಟು ನೋಡಿ. ಸೊ ಈ ಹುದ್ದೆಗಳಿಗೆ 17,900 ಪೇ ಸ್ಕೇಲ್ ಸ್ಟಾರ್ಟಿಂಗ್ ಬೇಸಿಕ್ ಪೇ ಏನಿದೆಯಲ್ಲ ಅದು 17,900 ಪ್ಲಸ್ 2 ಅಡ್ವಾನ್ಸ್ ಇನ್ಕ್ರಿಮೆಂಟ್ಸ್ ಸೇರ್ಬಿಟ್ಟು ಟೋಟಲಿ 19,900 ಪೇ ಸ್ಕೇಲ್ ಅನ್ನ, ಒಳ್ಳೆ ಅಟ್ರಾಕ್ಟಿವ್ ಪೇ ಸ್ಕೇಲ್ ಅನ್ನ ಇವು ಹೊಂದಿದಾವೆ. ಆಮೇಲೆ ಇದ್ರದ್ದು ಪೇಮೆಂಟ್ ಏನ್ ಹೇಳಿದೆ, ಇದು SC ST PWD ಆ ತರ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಏನೋ ಫೀಸ್ ಕಟ್ಬೇಕಿಲ್ಲ ನಿಲ್ಲಿದೆ. ಬಟ್ ಜನರಲ್ OBS ಸ್ಟೂಡೆಂಟ್ಸ್ ಅಭ್ಯರ್ಥಿಗಳಿಗೆ 750 ರುಪೀಸ್ ಅನ್ನ ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಹೌ ಟು ಅಪ್ಲೈ ಏನಿದೆಯಲ್ಲ, ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ ಆನ್ಲೈನ್ ಮೂಲಕ ಇಲ್ಲಿ ಒಂದು ಲಿಂಕ್ ಇದೆಯಲ್ಲ, ಸೊ ಬ್ಯಾಂಕ್ಸ್ SBI careers or https www.sbi.co.in.careers ಅಂತ ಏನಿದೆಯಲ್ಲ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಓಕೆ, ಜೊತೆಗೆ ನಮ್ಮ ಕರ್ನಾಟಕದಲ್ಲಿದ್ದಂತಹ ಏನು ಟೆಸ್ಟ್ ಸೆಂಟರ್ಗಳಿದಾವೆ ನೋಡಿ, ಅವುಗಳದ್ದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ನಿಮ್ಗೆ ಡ್ರಾಪ್ ಅಂಡ್ ಡೌನ್ ಅಲ್ಲಿ ಸಿಗ್ತವೆ. ಸಾರಿ, ನಾನು ಎಲ್ಲಾ ಜಿಲ್ಲೆಗಳು ಅಂತ ಹೇಳಿದ್ದೆ, ಎಲ್ಲಾ ಜಿಲ್ಲೆಗಳಲ್ಲಿ ಇಲ್ಲ. ಬಳ್ಳಾರಿ, ಬೆಂಗಳೂರು, ಬೆಳಗಾಂ, ದಾವಣಗೆರೆ, ಗುಲ್ಬರ್ಗಾ, ಹಾಸನ್, ಹುಬ್ಳಿ, ಧಾರವಾಡ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟು ನಗರಗಳಲ್ಲಿ ನಿಮ್ಗೆ ಯಾವ್ದು ಹತ್ತಿರದ ನಗರವನ್ನ ನೀವು ಆರಿಸ್ಕೊಳ್ಬಹುದು. ಓಕೆ, ಆರಿಸ್ಕೊಂಡು ನೀವು ಅಲ್ಲಿ ಟೆಸ್ಟ್ ನ ತೆಗೆದುಕೊಳ್ಬಹುದು. ಓಕೆ, ಸೊ ನಿಮ್ಗೆ ಒಂದು ಹೆಲ್ಪ್ ಡೆಸ್ಕ್ ಇದೆ. ಏನಾದ್ರೂ ಅಪ್ಲೈ ಮಾಡುವಾಗ ತೊಂದರೆಗಳು ಕಾಣಿಸಿದ್ರೆ ಅಥವಾ ಅಪ್ಲೈ ಮಾಡಿದ ನಂತರ ನಿಮ್ಗೆ ಏನಾದ್ರೂ ಮಾಹಿತಿಗಳು ಬೇಕಿದ್ರೆ, ಸೊ ಇಲ್ಲಿ ಈ ವೆಬ್ಸೈಟ್ಗೆ ಕಾಲ್ ಮಾಡಬಹುದು ಅಥವಾ ಇಲ್ಲಿ ಒಂದು ಟೆಲಿಫೋನ್ ನಂಬರ್ ಇದೆ. ಬೆಳಿಗ್ಗೆ 11ರಿಂದ ಸಂಜೆ 5 ಗಂಟೆಯವರೆಗಡೆ ವರ್ಕಿಂಗ್ ಡೇಸ್ ನಲ್ಲಿ ಮಾತ್ರ. ಸಂಡೇ ಕಾಲ್ ಮಾಡಿ ಅದ್ಯಾವುದೋ ನಂಬರ್ ಸರಿ ಇಲ್ಲ, ಕನೆಕ್ಟ್ ಆಗ್ತಿಲ್ಲ ಅಂತ ಅನ್ಕೋಬೇಡಿ. ವರ್ಕಿಂಗ್ ಡೇಸ್ ನಲ್ಲಿ ಬೆಳಿಗ್ಗೆ 11ರಿಂದ 5 ಗಂಟೆವರೆಗೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಬೇಕಾದಂತ ಮಾಹಿತಿಯನ್ನ ಕೊಡ್ತಾರೆ. ಸೊ ಇಷ್ಟು ಈ ತಿಂಗಳು ಕೊನೆಯ ದಿನಾಂಕ ಇರತಕ್ಕಂತಹ ಉದ್ಯೋಗಾವಕಾಶಗಳ ಬಗ್ಗೆ ನಾನು ಇಷ್ಟೊತ್ತು ಹೇಳಿದೆ. ಸೊ ಇದು ಸಂಪೂರ್ಣವಾಗಿ ಈ ಬ್ಲಾಗ್ ನ ಮುಖ್ಯ ಸ್ಥಳದಲ್ಲಿ ಕಾಣಿಸ್ಕೊಂಡಿದೆ. ಈ ರೀತಿಯ ಅತ್ಯಮೂಲ್ಯ ಮಾಹಿತಿಯನ್ನ ಒಂದೇ ಕಡೆಗೆ ಕ್ರೋಢೀಕರಿಸಿ ಕೊಟ್ಟಂತಹ ನಮ್ಮ ಸ್ಟೇಟ್ ಪ್ಲೇಸ್ಮೆಂಟ್ ಆಫೀಸರ್ ಸರ್ಗೆ ನಾವು ಶ್ರೀಯುತ ನಾರಾಯಣ ಪ್ರಸಾದ್ ಸರ್ಗೆ ತುಂಬ ವಂದನೆಗಳನ್ನ ಹೇಳ್ಬೇಕು ನಾವೆಲ್ಲ. ಥ್ಯಾಂಕ್ ಯು ಸರ್. ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ರೈಟ್ ಸೈಡ್ ನಲ್ಲಿ ಇನ್ನೊಂದು ಬ್ಲಾಗ್ ಕಾಣಿಸುತ್ತೆ. ಇಲ್ಲಿ ಫ್ರೀ ಆನ್ಲೈನ್ ಟೆಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, UPSC ಇರ್ಬೋದು, FDA, SDA, ಈ ರೀತಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಬೇಕಾದಂತಹ ಒಂದು ಟೆಸ್ಟ್ ಸೀರೀಸ್ ನ, ಫ್ರೀ ಟೆಸ್ಟ್ ಸೀರೀಸ್ ನ ಒಳಗೊಂಡಂತಹ ಕ್ವಶನ್ ಪೇಪರ್ ನ ಒಳಗೊಂಡಂತಹ ಸಾಲ್ವ್ ಕ್ವಶನ್ ಪೇಪರ್ ನ ಒಳಗೊಂಡಂತಹ ಒಂದು ಬ್ಲಾಗ್ ಲಿಸ್ಟ್ ಇದೆ. ಸೊ ಈ ಬ್ಲಾಗ್ ನ ಓಪನ್ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಅಲ್ಲಿ ಒಂದು ಸೋರ್ಸ್ ನ ಮಹಾಪೂರ್ಣ ಅಂತ ಕರಿಬಹುದು, ಸೋರ್ಸ್ ನ ಸಮುದ್ರ ಅಂತ ಕರಿಬಹುದು, ಅದು ಸಿಗತ್ತೆ ನಿಮ್ಗೆ. ದಯವಿಟ್ಟು ಎಲ್ಲಾ ಒಂದು ಬ್ಲಾಗ್ ಗಳನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿ ನಮಗೂ ಕೂಡ ಆ ಸಾರ್ಥಕತೆಯನ್ನ ತಗಿ. ಓಕೆ, ಥ್ಯಾಂಕ್ ಯು. ಸೊ ಏನಾದ್ರೂ ಇದು ಡೌಟ್ಗಳಿದ್ರೆ ನೀವು ಮುಂದಿನ ದಿನಗಳಲ್ಲಿ ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು ಫಾರ್ ಯುವರ್ patient listening.